ಬೆಂಗಳೂರಿನ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಂಸ್ಥೆ ವತಿಯಿಂದ 2 ದಿನಗಳ ಕಾಲ ರೈಸ್ 2025 ಇನ್ನೋವೇಷನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮುಂಬರುವ ಸಂಶೋಧನೆಗಳು ಹಾಗೂ ಅವುಗಳ ಸಾಧಕ ಬಾಧಕಗಳ ಕುರಿತಂತೆ ಐಟಿ ತಜ್ಞರು ಹಾಗೂ ಸಂಶೋಧಕರು ವಿಸ್ತೃತ ಚರ್ಚೆ ನಡೆಸಲಿದ್ದಾರೆ. Diabetic retina. Something is happening right now. From somewhere, and as you can see, this is like a 40. ದೂರದರ್ಶನದೊಂದಿಗೆ ತ್ರಿಬಲ್ ಐ ಟಿವಿ ಡೀನ್ ಚಂದ್ರಶೇಖರ್ 2 ದಿನಗಳ ಸಂವಾದ ಕಾರ್ಯಕ್ರಮದಲ್ಲಿ ನವೋದ್ಯಮಗಳ ಸಾಧಕ ಬಾಧಕ ಹಾಗೂ 5G ಹಾಗೂ 6G ತರಂಗಾಂತರಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದರು. ಫೋಕಸ್ ಅದೇ ಥರ ಸ್ಟೂಡೆಂಟ್ಸು ಬರ್ತಾರೆ. ವಿ ಹ್ಯಾವ್ ಇನ್ವೈಟೆಡ್ ಲಾಟ್ಸ್ ಆಫ್ ಸ್ಟೂಡೆಂಟ್ಸ್ ಆಲ್ಸೋ. ಯಾಕಂದರೆ ಈ ರಿಸರ್ಚ್ ಎಲ್ಲ ಅಡ್ವಾನ್ಸ್ ರಿಸರ್ಚ್ ಮಾಡಬೇಕಂದ್ರೆ ವಿ ಆಲ್ಸೋ ನೀಡ್ ಪೀಪಲ್, ಸ್ಮಾರ್ಟ್ ಪೀಪಲ್ ಆ್ಯಂಡ್ ಶಾರ್ಪ್ ಪೀಪಲ್. ಸೊ ಸ್ಟೂಡೆಂಟ್ಸ್ ಬಂದು ಇಲ್ಲಿ ನೋಡ್ತಾರೆ. ಸೊ ಏನೇನು ಇಂಟ್ರೆಸ್ಟ್ ಇದೆ, ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರು PhDಗೆ ಜಾಯಿನ್ ಮಾಡ್ತಾರೆ. ಐಟಿ ತಜ್ಞ ಶ್ರೀಶಾ ರಾವ್ ಹೊಸ ತಂತ್ರಜ್ಞಾನಗಳ ಕುರಿತು ಅನ್ವೇಷಣೆಗಳು ನಡೆಯುತ್ತಿದ್ದು, ಮೇಕ್ ಇನ್ ಇಂಡಿಯಾ ಯೋಜನೆಯಿಂದ ಯುವ ಸಮೂಹಕ್ಕೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಇದೆ ಅಂದರೆ ನಮ್ಮ ದೇಶದಲ್ಲಿ 5G ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗಬೇಕು. ಅದರ ಬೇಸ್ ಸ್ಟೇಷನ್ಸ್ ಆಗಲಿ, ಏನೇನು ಅದಕ್ಕೆ ಬೇಕಾದಂಥ ಸಲಕರಣೆಗಳಿದೆಯೋ ಅದೆಲ್ಲ ನಮ್ಮ ದೇಶದಲ್ಲೇ ಆಗಬೇಕು. ಅದ್ರ ಕಟಿಂಗ್ ಏಜ್ ಟೆಕ್ನಾಲಜಿ ಏನೇನಿದೆಯೋ ಅದಷ್ಟು ನಮ್ಮ ಹತ್ರನೇ ಸಿಗಬೇಕು. ಇನ್ಯಾರ್ದು ಮೇಕ್ ಇನ್ ಇಂಡಿಯಾ ಆಗಬೇಕು ಮತ್ತು ಅದನ್ನು ಇನ್ಯಾರ ಮೇಲೂ ನಮ್ಮ ಇದಿರಬಾರ್ದು, ಇನ್ಯಾರ ಅವಲಂಬನೆ ಇರಬಾರ್ದು. ಆಮೇಲೆ ಅವರಿಂದ ನಮಗೆ ದೈನ್ಯಾವಸ್ಥೆ ಆಗೋಂಥ ಪರಿಸ್ಥಿತಿ ಬರಬಾರ್ದು. ಮತ್ತೋರ್ವ ಐಟಿ ತಜ್ಞ ಶ್ರೀಧರ್ ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಡಿಯಲ್ಲಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನವೋದ್ಯಮಗಳಿಗೆ ಆದ್ಯತೆ ನೀಡಲಾಗಿದೆ. ಯುವ ಸಮೂಹದ ಕೌಶಲ್ಯ ಹೆಚ್ಚಿಸಲು ಸಹ ಒತ್ತು ನೀಡಿರುವುದು ಅಭಿನಂದನಾರ್ಹ ಎಂದರು. So a goal is basically technology development, skill development and entrepreneurial development. And that's what we've been focusing on. This is one of the workshops where we are interacting with the startups, industry as well as the students.